ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ಈ ಒಳ್ಳೆ ದಿನ ನಮ್ಗೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಹೇಗಿದ್ದೀರಾ? ನನ್ನ ಆಶೆ ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಪ್ರಾರ್ಥನೆಯಿಂದ ನಮ್ಮ ದಿನದ ಪ್ರಾರಂಭ ಆದರೆ ನಿಶ್ಚಯವಾಗಿ ಈ ದಿನ ದೇವರು ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುತ್ತಾರೆ. ನನ್ನ ಪ್ರಿಯ ದೇವರ ಜನರೇ, ಈ ದಿನದ ಧ್ಯಾನಕ್ಕಾಗಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಇರ್ಮೀಯನ ಬರೆದ ಪ್ರವಾದನೆ ಪುಸ್ತಕ ದ ಬುಕ್ ಆಫ್ ಜೆರ್ಮಯ 23ನೇ ಅಧ್ಯಾಯ 23ನೇ ವಾಕ್ಯ. ಕರ್ತನು ಅನ್ನುತ್ತಾನೆ, ನಾನು ಸಮೀಪದಲ್ಲಿ ದೇವರಾಗಿದ್ದು ದೂರದಲ್ಲಿರುವ ದೇವರು ಅಲ್ಲ. ಪ್ರೈಸ್ ದ ಲಾರ್ಡ್. ಐ ಆಮ್ ಓನ್ಲಿ ಎ ಗಾಡ್ ನಿಯರ್ ಬೈ, ಡಿಕ್ಲೇರ್ಸ್ ದ ಲಾರ್ಡ್, ಅಂಡ್ ನಾಟ್ ಎ ಗಾಡ್ ಫಾರ್ ಅವೇ. ಪ್ರಿಯ ದೇವರ ಜನರೇ, ನಾವು ಆರಾಧನೆ ಮಾಡುತ್ತಿರುವ ದೇವರು, ಈ ಸಮಯದಲ್ಲಿ ಯಾವ ದೇವರ ಬಳಿಯಲ್ಲಿ ನಾವೆಲ್ಲರೂ ಬಂದಿದ್ದೀವೋ ಈ ದೇವರು ದೂರದಲ್ಲಿರುವ ದೇವರು ಅಲ್ಲ. ಆತನು ನಮ್ಮ ಸಮೀಪವಾಗಿರುವ ದೇವರಾಗಿದ್ದಾರೆ. ಎಲ್ಲೋ ಒಂದು ಬೆಟ್ಟದ ಮೇಲೆಯೂ ಗುಟ್ಟದ ಮೇಲೆಯೂ ವಾಸವಾಗಿರೋ ದೇವರಲ್ಲ. ಎಲ್ಲೋ ಒಂದು ಪುಣ್ಯಕ್ಷೇತ್ರದಲ್ಲಿ ವಾಸವಾಗಿರೋ ದೇವರಲ್ಲ. ಈ ದೇವರು ನಿಮ್ಮ ಹತ್ತಿರವಾಗಿರುವ ದೇವರು. ಈಸ್ ಅ ಗಾಡ್ ಹೂ ಈಸ್ ಆಲ್ವೇಸ್ ನಿಯರ್ ಟು ಯು. ಯಾಕೆ ಹತ್ತಿರ ಇರಬೇಕು? ನೀನು ಕೂಗಿದ ಕೂಡಲೇ ತಕ್ಷಣವೇ ತನ್ನ ಕರಚಾಚಿ ನಿನ್ನನ್ನು ಕಾಪಾಡುವವರೇ ದೇವರಾಗಿದ್ದಾರೆ. ಈ ದೇವರು ಯಾಕೆ ಸಮೀಪವಾಗಿರಬೇಕೆಂದರೆ, ತನ್ನ ಮುದ್ದಾದ ಮಕ್ಕಳು ನಾವು ಯಾವ ವಿಷಯದಲ್ಲಾದರೂ ಬೀಳದಂತೆನೆ ಬಿದ್ದೋಗಿರೋ ಜನರನ್ನು ಕಾಪಾಡೋದಕ್ಕೂ ದೇವರು ಯಾವತ್ತೂ ನಮ್ಮ ಸಮೀಪದಲ್ಲಿರ್ತಾರೆ. ಒಂದು ವೇಳೆ ನನ್ನ ಪ್ರಿಯ ದೇವರ ಜನರೇ, ಈ ಲೋಕ ಸಂಬಂಧವಾದ ವಿಷಯಗಳಲ್ಲಿ ತಾವು ಬಿದ್ದು ಹೋಗಿದ್ದಾರೆ, ಜೀವನಕ್ಕೆ ಸಂಬಂಧವಾಗಿರುವ ಸಮಸ್ಯೆಗಳಲ್ಲಿ ಬಿದ್ದು ಹೋಗಿದ್ದಾರೆ, ಆರೋಗ್ಯದ ಸಂಬಂಧವಾದ ವಿಷಯಗಳಲ್ಲಿ ಬಿದ್ದು ಹೋಗಿದ್ದಾರೆ, ಕುಟುಂಬಿಕ ವಿಷಯಗಳಲ್ಲಿ ಬಿದ್ದು ಹೋಗಿದ್ದಾರೆ, ಒಂದು ಮಾತು ತಿಳ್ಕೊಳ್ಳಿ, ಈ ದೇವರು ನಿಮ್ಮ ಹತ್ತಿರ ಇರುವ ದೇವರಾಗಿದ್ದಾರೆ. ವಾಟ್ ಎವರ್ ದ ಸಿಚುವೇಶನ್ ಶುಡ್ ಬಿ, the God is always near to you to save you and to protect you. Amen. Hallelujah. 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 ಸ್ತೋತ್ರ. ಪ್ರಿಯ ದೇವರ ಜನರೇ, ದೂರವಾಗಿರೋ ದೇವರಲ್ಲ, ಆತನು ನಿಮ್ಮ ಸಮೀಪವಾಗಿರೋ ದೇವರು. ಆ ಸಮೀಪವಾಗಿರೋ ದೇವರು ಏನು ಹೇಳುತ್ತಾ ಇದ್ದಾರೆ? ಆಮೆನ್. ಈ ಸಮೀಪವಾಗಿರೋ ದೇವರು ಯಾಕೆ ಸಮೀಪವಾಗಿರಬೇಕು? ಯಾರಿಗೆ ಸಮೀಪವಾಗಿರುತ್ತಾರೆ? ಆಮೀನ್. ಅದೇ ಇರ್ಮೀಯನ ಪುಸ್ತಕದಲ್ಲಿ 30ನೇ ಅಧ್ಯಾಯ 18ನೇ ವಾಕ್ಯ ನಾವು ಧ್ಯಾನ ಮಾಡಿದ್ರೆ, ಕರ್ತನು ಹೀಗೆ ಹೇಳುತ್ತಾನೆ, ಇಗೋ ನಾನು ಯಾಕೋಬಿನ ಗೂಡಾರಗಳು ಸೆರೆಯನ್ನು ತಿರುಗಿ ಕಟ್ಟುವೆನು, ಅವನ ನಿವಾಸಗಳನ್ನು ಕರುಣಿಸುತ್ತಾ ಪಟ್ಟಣವು ಅದರ ದಿನ್ನೆಯು ಮೇಲೆಯೂ ಕಟ್ಟಲ್ಪಟ್ಟಿರೋನು, ಅರಮನೆಯ ತಕ್ಕ ಸ್ಥಳದಲ್ಲಿ ನಾನು ನೆಲೆಯಾಗಿದ್ದಿರೋ. ಆಮೆನ್. Thus the Lord says, I will restore the fortunes of Jacob's tents and have compassion on his dwellings. The city will be rebuilt on her ruins, and the palace will stand in its proper place. ದೇವರು ಯಾಕೆ ಸಮೀಪವಾಗಿರಬೇಕು? ವಾಕ್ಯ ಹೇಳುತ್ತಾ ಇದೆ, ಬಿದ್ದು ಹೋಗಿರುವ ಪಟ್ಟಣವು, ಬಿದ್ದು ಹೋಗಿರೋ ನಿರ್ಮಾಣವು ನಾನು ಪುನಃ ಸ್ಥಾಪನೆ ಮಾಡುವ ದೇವರಾಗಿದ್ದೇನೆ. ಇಸ್ ಗಾಡ್ ಈಸ್ ದ ಗಾಡ್ ಹೂ ವಿಲ್ ರೀಬಿಲ್ಡ್ ಅವರ್ ಫಾಲನ್ ಟೆಂಟ್ಸ್. ಬಿದ್ದೋಗಿರೋ ನಮ್ಮ ಗೂಡಾರವು, ಬಿದ್ದೋಗಿರೋ ನಮ್ಮ ಪಟ್ಟಣವು, ಬಿದ್ದೋಗಿರೋ ನಮ್ಮ ಜೀವನವನ್ನು ಮನುಷ್ಯರ್ಯಾರು ಕಟ್ಟಲ್ಲ. ನೀವು ಬಿದ್ದರೆ ನಗೋ ಜನರಿರ್ಬೋದು, ನೀವು ಬಿದ್ದರೆ ಅಪಹಾಸ ಪರಿಹಾಸ ಮಾಡೋ ಜನರಿರ್ಬೋದು, ಆದ್ರೂ ಬಿದ್ದೋಗಿರೋರ್ನ ಕಟ್ಟೋ ದೇವರು ಯೇಸು ಕ್ರಿಸ್ತನು ಒಬ್ಬನೇ. ಆಮೆನ್. ಹಲ್ಲೆಲೂಯಾ. ಈ ದೇವರು ಯಾರು ಗೊತ್ತಾ ಪ್ರಿಯರೇ? ನಮ್ಮ ದುರವಸ್ಥೆಯನ್ನು ತಪ್ಪಿಸಿ ಪುನಃ ನಮ್ಮನ್ನು ಕಟ್ಟೋ ದೇವರಾಗಿದ್ದಾರೆ. ಯಾವ ವಿಷಯದಲ್ಲಿ ಬಿದ್ದು ಇದ್ದೀರಾ?
ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೀರಾ ಪ್ರಿಯರೇ? ಆ ದೇವರು ಇವತ್ತು ಪ್ರಶ್ನೆ ಕೇಳುತ್ತಾ ಇದ್ದಾರೆ. ಅಯ್ಯೋ, ಬಿದ್ದು ಹೋಗಿ ನನ್ನನ್ನು ಕೈ ಚಾಚಿ ನನ್ನನ್ನು ಕೈ ಹಿಡಿದು ಸಹಾಯ ಮಾಡೋರು ಯಾರಿಲ್ಲ. ನೀವು ಒಂದು ವೇಳೆ ಈ ಸಮಸ್ಯೆಯಲ್ಲಿ, ಈ ಪ್ರಶ್ನೆಯಲ್ಲಿ ಬಾಳುತ್ತಾ ಇದ್ದಾರೆ, ನಿಮಗೊಂದು ಒಳ್ಳೆ ಮಾತು, ಆತನು ದೂರದಲ್ಲಿರೋ ದೇವರಲ್ಲ, ಸಮೀಪವಾಗಿರೋ ದೇವರಾಗಿದ್ದಾರೆ. ಆ ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗೆ ಹತ್ತಿರವಾಗಿದ್ದು ನಿನ್ನ ದುರವಸ್ಥೆಯನ್ನು ತಪ್ಪಿಸಿ ಮರಳಿ ನಿನ್ನ ಸ್ಥಿತಿಗತಿಗಳನ್ನು ಕಟ್ಟೋ ದೇವರು ನಾನಾಗಿದ್ದೇನೆ. ಈಸ್ ಅ ಗಾಡ್ ಹೂ ವಿಲ್ ರೀಬಿಲ್ಡ್ ಅವರ್ ಲೈಫ್ಸ್. ನಮ್ಮ ಜೀವನ ಎಂತ ಕಠೋರವಾಗಿದ್ರು, ಎಂತ ದುಃಖಕರವಾಗಿದ್ರು, ಎಂತ ವೇದನೆ ಉಳ್ಳವರಾಗಿದ್ರು, ದೇವರು ಮರಳಿ ನಮ್ಮ ಜೀವನ ಕಟ್ಟುತ್ತಾರೆ. ಈ ದಿನದಲ್ಲಿ ನನ್ನ ಪ್ರಿಯ ಜನರೇ, ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೀರೋ ನನ್ನ ಪ್ರಿಯ ಜನರೇ, ಬನ್ನಿ ಒಂದು ಸಲ ದೇವರ ಬಳಿಗೆ. ನಿಮ್ಮ ಸ್ಥಿತಿಯನ್ನು ದೇವರನ್ನು ತಿಳಿಸಿ, ಬಿದ್ದೋಗಿರೋ ಸ್ಥಿತಿಯಿಂದ ದೇವರು ನಿಮ್ಮನ್ನು ಕೊಟ್ಟುತ್ತಾರೆ. ಕನಗಲ್ ಮುಚ್ಚನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೊಟ್ಟಿರುವ ವಾಕ್ಯಕ್ಕಾಗಿ ಸ್ತೋತ್ರ. ನೀನೆಲ್ಲೋ ದೂರದಲ್ಲಿರೋ ದೇವರಲ್ಲ, ಸಮೀಪವಾಗಿರೋ ದೇವರು. ಆ ದೇವರು ಯಾರಂದ್ರೆ, ನಾವು ಬಿದ್ದು ಹೋಗಿರೋ ಸ್ಥಿತಿಯನ್ನು ಕಂಡು ನಮ್ಮನ್ನು ಆ ಬಿದ್ದು ಹೋಗಿರೋ ಸ್ಥಿತಿಯಿಂದ ಹೊರಗೆ ತಂದು ನಮ್ಮನ್ನು ದುರವಸ್ಥೆಯನ್ನು ತಪ್ಪಿಸುವ ದೇವರಾಗಿದ್ದೀರಾ. ದೇವರೇ ಸ್ತೋತ್ರ. ಕೊಟ್ಟಿರುವ ವಾಗ್ದಾನವು ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಬಲವಾಗಿ ನಡೆಸಬೇಕಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಜನರೇ, ಈ ದಿನ ನಿಮಗೆ ಶುಭವಾಗಲಿ. ಈ ಒಳ್ಳೆ ದಿನದಲ್ಲಿ ದೇವರ ವಾಗ್ದಾನ ನಿಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ ಸ್ತೋತ್ರ. ನಾಳೆ ಮರಳಿ ಇದೇ ಸಮಯ ನಾವೆಲ್ಲರೂ ಒಂದೊಂದು ಶ್ರೇಷ್ಠವಾದ ವಾಕ್ಯದಿಂದ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿ ತನಕ ಈ ಶ್ರೇಷ್ಠವಾದ ದಿನದಲ್ಲಿ ದೇವರ ವಾಕ್ಯ, ದೇವರ ಆತ್ಮ ನಿಮ್ಮೆಲ್ಲರನ್ನು